ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಸರ್ ಇದ್ದೀರಿ. ಇವತ್ತೊಂದು ದಿವಸ ಏನು ಸಂತೋಷದ ದಿವಸ, ವಿಜಯ ಪತಾಕೆ ದಿವಸ ಅಂತ ಹೇಳ್ಬೋದು. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲಾ ಸಹಕಾರ ಕೇಂದ್ರ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಜಯವನ್ನು ಮುಳಬಾಗಿಲಿಂದ ಸ್ಟಾರ್ಟ್ ಆಗಿದೆ. ಬಹುಶಃ ನಮ್ಮ ತೆರಿಗೆ 10 ಮತ್ತು ಅವರು 9 ಮುಖಾಂತರವಾಗಿ ನಮ್ಮ ರಘುಪತ್ ರೆಡ್ಡಿ ಅವರು ನಮ್ಮ ಅಭ್ಯರ್ಥಿ ವಿಜಯ ಪತಾಕೆ ಸಾಧಿಸಿದ್ದಾರೆ. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ನನ್ನ ನಾಯಕರು ಕೂಡ, ಸರ್ವಾನುಮತ ನಾಯಕರು ಕೂಡ, ಅಧ್ಯಕ್ಷರು, ನಾಯಕರುಗಳು ಇದು ಉಸ್ತುವಾರಿಯನ್ನು ವಹಿಸಿ ಮೊದಲ ಬಾರಿಗೆ ಇದು ಜವಾಬ್ದಾರಿಯನ್ನು ಇವತ್ತು ತುಂಬ 15-20 ದಿವಸಗಳಿಂದ ಕೂಡ ಇದು ಜವಾಬ್ದಾರಿ ಎಲ್ಲ ಲೀಡರ್ಸ್ ಬಂತು. ಇದು ನನ್ನ ಎಲೆಕ್ಷನು, ರಘುಪತ್ ರೆಡ್ಡಿ ಎಲೆಕ್ಷನ್ ಅಲ್ಲ ಇದು ಅಂತ ಹೇಳ್ಬಿಟ್ಟು ಎಲ್ಲ ನಾಯಕರು ಕೂಡ ಇವತ್ತು ನಾನು ನೋಡಿದೆ, ಅವ್ರ ಕಣ್ಣಲ್ಲಿ ಅವ್ರ ಮನಸ್ಸನ್ನು ನೋಡಿದೆ. ಇವತ್ತು ಎಲ್ಲ 10 ಜನ ನಮ್ಮ ಡೆಲಿಗೇಟ್ಸ್ಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ, ಹಾಗೂ ರಘುಪತ್ ರೆಡ್ಡಿ ಅವರು ಕೂಡ ಶುಭಾಶಯ ಸಲ್ಲಿಸ್ತೀನಿ. ಸಾಕಷ್ಟು ದಿವಸಗಳಿಂದ ಕೂಡ ನಮಗೆ ಕೆಲವು ಏನು ಈ ಥ್ರೆಟಿಂಗು, ಏನು ನಿಮ್ಮಲ್ಲಿ 2 ಬುಕ್ ಮಾಡಿದ್ದೀವಿ, 3 ಬುಕ್ ಮಾಡಿದ್ದೀವಿ ಅನ್ನೋದು ಭಯ ಅದೇನು ಸ್ಟಾರ್ಟ್ ಆಗ್ತಾ ಇತ್ತು, ಅದಕ್ಕೆ ಒಂದು ತೆರೆ ಎಳೆದಿದ್ದಾರೆ. ಮುಳಬಾಗಿಲು ತಾಲೂಕಲ್ಲಿ ಯಾರು ಭಯ ಬೀಳಬೇಕಾಗಿಲ್ಲ, ನಾವೆಲ್ಲ ನಿಶ್ಚಿಂತೆಗಿರಬೇಕು ದಯವಿಟ್ಟು. ಯಾಕಂದರೆ ಇಂಥ ಹೂವಾಪೋಲಿಗಾಗಿ ನಾವು ದಾರಿ ತಪ್ಪತಕ್ಕಂಥ ಅವಕಾಶ ಬೇಡ. ಸೊ ಮುಂದಿನ ದಿವಸ ಈ ವಿಜಯ ಪತಾಕೆಯನ್ನು ಹಿಂಗೆ ತೊಗೊಂಡು ಹೋಗ್ತೀವಿ. ಇನ್ನು 25 ತಾರೀಕು, ನೆಕ್ಸ್ಟ್ ಜೂನ್ 25ನೇ ತಾರೀಕು ಇವತ್ತಿಂದ ಎಲೆಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ನು ಜೂನ್ 25 ತಾರೀಕು ಅದನ್ನು ಕೂಡ ವಿಜಯ ಪತಾಕೆ ಸಾಧಿಸೋವರೆಗೂ ಕಣ್ಣಲ್ಲಿ ನಿಜವಾಗ್ಲೂ ನಾನು ಶಪಥ ಮಾಡ್ತಾ ಇದ್ದೀನಿ. ಯಾಕಂದರೆ ಇದಿನ್ನೂ 20%, ಇನ್ನು 80% ಬ್ಯಾಲೆನ್ಸ್ ಇದೆ. ಆ 80% ತೋರಿಸ್ತೀವಿ, ವಿಜಯ ಪತಾಕೆಯನ್ನು ಆರಿಸ್ತೀವಿ. ಖಂಡಿತವಾಗ್ಲೂ ಮುಳಬಾಗಿಲು ತಾಲೂಕಲ್ಲಿ JDS ಪಕ್ಷಕ್ಕೆ ಒಂದು ದೊಡ್ಡ ಮಟ್ಟದ ಜಯ ಸಿಕ್ಕಿದೆ. ಈ ಜಯ ಎಲ್ಲ ಲೀಡರ್ಸ್ಗೂ ಕಾರ್ಯಕರ್ತರು ಕೂಡ ಸಲ್ಲುತ್ತದೆ. ಅಲ್ಲ, ಕ್ಯಾಂಡಿಡೇಟ್ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ ಅಲ್ಲ? ಯಾವುದು ಈ ಕಡೆ ಪೂರ್ವ ಕ್ಯಾಂಡಿಡೇಟ್ ಇರೋಣ ಒಳಗೆ ಬಿಡ ಅಥವಾ
ಭಾನುವಾರ ದಿವಸ ಲೀಡರ್ಸ್ ಮೀಟಿಂಗ್ ಕಾಲ್ ಮಾಡ್ತಾ ಇದೀವಿ. ನಮ್ಮ ಲೀಡರ್ಸ್ ಮೀಟಿಂಗ್ ತಾಲೂಕಿನಾದ್ಯಂತ ಎಲ್ಲ ಲೀಡರ್ಸ್ ಮೀಟಿಂಗ್ ಭಾನುವಾರ ಕಾಲ್ ಮಾಡ್ತಾ ಇದೀವಿ. ಅವತ್ತು ಅಧಿಕೃತವಾಗಿ ಈಗಾಗಲೇ ಪೂರ್ವಕ್ಕೆ ನಮ್ಮ ಕಡಂಬಲ್ ನಾಗರಾಜ್ ಅವರ ಕ್ಯಾಂಡಿಡೇಟ್ ಆಗಿದ್ದಾರೆ. ಪಶ್ಚಿಮ ಕ್ಯಾಂಡಿಡೇಟ್ ನ ಭಾನುವಾರ ಅನೌನ್ಸ್ ಮಾಡ್ತಾ ಇದೀವಿ. ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ಎಷ್ಟು ಓಟ್ ಬಿದ್ದಿದ್ದು ಸರ್ ರಘುಪತ್ ರೆಡ್ಡಿ ಅವರು? ನಮಗೆ 10, ಅವರಿಗೆ 9 ಬಿತ್ತು. ಅವ್ರದ್ದೇನು ಅವ್ರು ತಗೊಂಡೋಗಿರೋ ಅವ್ರು ಬಿಟ್ಕೊಂಡಿದ್ದಾರೆ. ಅದು ನಮ್ಮನೆ. ಇವತ್ತು ನಮ್ಗೆ ಗೊತ್ತಾಯ್ತು ನಮ್ಮನೆ ಊಟ ಇವತ್ತು ನಮಗೆ ಅಂತ. ಬೇರೆಯವ್ರ ಮನೆ ಊಟ ಇವತ್ತು ನಮ್ಗೆ ಆಗೋದಿಲ್ಲ. ಸೊ ನಮ್ಮನೆ ಊಟ ನಮಗೆ ಸಿಕ್ಕಿದೆ. ಇದಕ್ಕೆ ಕಾರಣಕರ್ತರಾಗುತ್ತೆ ಎಲ್ರಿಗೂ ಶುಭಾಶಯ ತಿಳಿಸ್ತೀನಿ. ಹಾಗೂ ಭಾನುವಾರ ದಿನ ಲೀಡರ್ಸ್ ಮೀಟಿಂಗ್ ಇದೆ. ಲೀಡರ್ಸ್ ಮೀಟಿಂಗ್ ಅಲ್ಲಿ 2 ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿ ಸರ್ವತೋಮುಖವಾಗಿ ಎಲ್ಲರೂ ಕೇಳಿ ಆ ಕ್ಯಾಂಡಿಡೇಟ್ ಗೆಲ್ಸ್ಕೊಂಡ್ಬಂದಿದೆ. ಸರ್, ಈಗ ಜಿಲ್ಲಾ ಮಟ್ಟದಲ್ಲಿ ಯಾವ ರೀತಿ ರಿಸಲ್ಟ್ಸ್ ಬಂದಿದೆ? ತುಂಬಾ ಚೆನ್ನಾಗಿ ಬಂದಿದೆ. ಈಗ ಇನ್ನೂ ಅಲ್ಲಿಂದ ಮಾಹಿತಿ ಬಂದು ಇನ್ನೂ 2 VSS ಓಪನ್ ಮಾಡ್ತಾರೆ ಒಂದು ಕೋರ್ಟ್ ಇರೋದ್ರಿಂದ ಅದು ನಾಳೆ ಅಥವಾ ನಾಳಿಂದ ತೆರೆಗೊಳ್ತದೆ. ಬಹುಶಃ ಬ್ಯಾಲನ್ ಗೋವಿಂದ ಗೌಡರು ಒಂದು ಏನು ನಮ್ಮ ಒಂದು ಸಂಘ ಇತ್ತು, ನಮ್ಮದೊಂದು ಪರ್ಯಾಯ ಸಂಘ ಇತ್ತು ನಮ್ದು ಎಲ್ಲ ಸೇರ್ಕೊಂಡು. ಸೊ ಖಂಡಿತ ನಾವು ಜಯ ಗಳಿಸ್ತೀವಿ ಅನ್ನೋ ನಂಬಿಕೆ ನಮಗಿದೆ. ಖಂಡಿತವಾಗ್ಲೂ ಮುಂದಿನ ದಿವಸದಲ್ಲಿ ಏನಾಗುತ್ತೆ ಅಂತ ಸರ್ ಅಧ್ಯಕ್ಷ ಸ್ಥಾನ ಚುನಾವಣೆ ಹಿಡಿತಾರೆ ನಿಮ್ಮ ಪಕ್ಷದವರು ಅಂತ? ಖಂಡಿತ ನಾವು ಏನು ಬರೀ ನನ್ನ ಮುಳಬಾಗ ತಾಲೂಕಿಗೆ ಸೀಮಿತರಾಗಿ ಈಗ ಎಲೆಕ್ಷನ್ ಚುನಾವಣೆ ಮಾಡಿಲ್ಲ. ಕೋಲಾರ ಜಿಲ್ಲೆಗೆ ಎಂಟ್ರಿ ಆಗಿದ್ದೀವಿ. ಈ ಒಂದು ಚುನಾಯಿತ ಮುಖಾಂತರ ಎಂಟ್ರಿ ಆಗಿದ್ದಾರೆ, ಎಂಟ್ರಿ ಮಾಡಿಸ್ಕೊಂಡಿದ್ದಾರೆ. ಬಹುಶಃ ನಮ್ಮ ಸಂಘದ ನಮ್ಮ ಒಂದು ಪರ್ಯಾಯ ಇದೇನಿದೆ ನಮ್ಮ ಒಂದು ಸಂಘದ ಅಧ್ಯಕ್ಷರಾಗಿ ಮುಂದೋಗ್ತಾರೆ. ಆ ನಂಬಿಕೆ ನನಗಿದೆ. ಈ ಚುನಾವಣೆ ಕಾರ್ಯಕರ್ತರಿಗೆ ಅವಕಾಶ ಕೊಡಬೇಕಾಯ್ತು. ಕಾಂಗ್ರೆಸ್ ಅಲ್ಲಿ MLA ಸ್ಪರ್ಧೆ ಮಾಡಿ ಗೆದ್ದಿದ್ದಾರಲ್ಲ ಸರ್, ಅವ್ರ ಹಿಂಬಾಲಕರು ಕೊಟ್ಟಿದ್ರೆ ಪಾಪ ಅವ್ರಿಗೆ ಇದಾಗ್ತಾ ಇತ್ತು. ನೀವು ಕೊಟ್ಟಿದ್ದೀರಾ, ಅವ್ರು ಕೊಟ್ಟಿಲ್ಲ. ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ನಾಯಕರು ಥಿಂಕ್ ಮಾಡಬೇಕು. ನಾನು ಥಿಂಕ್ ಮಾಡೋದು ನನ್ನ ಇದಿಲ್ಲ. ನನಗೆ ಯಾವುದೇ ರೀತಿ ಲೋಕಲ್ ಎಲೆಕ್ಷನ್ ನನಗೆ ಹೇಳಿದ್ರು, ನಮ್ಮ ಅಧ್ಯಕ್ಷ ನನಗೆ ಆಫರ್ ಕೊಟ್ಟು 6 ತಿಂಗಳಾಯ್ತು, ನಿಮ್ಮ ಮಿಸಸ್ನ ಲೇಡಿ ಕ್ಯಾಂಡಿಡೇಟ್ ಮಾಡಿ ಅಂತ. ನಾನು ಹೇಳಿದೆ ಕೈ ಮೇಲೆ ಕೊಟ್ಟೆ. ಅವಳು ಹೆಂಡತಿ ಆಗಿಲ್ಲ, ನಾನು ಗಂಡ ಆಗಿರ್ತೀನಿ, ದಯವಿಟ್ಟು ಬೇಡ ಅಂತ ಹೇಳಿದೆ. ಅದಲ್ಲ, ಯಾರು ಏನು ಕೆಲಸ ಮಾಡ್ಬೇಕು ಆ ಕೆಲಸ ಮಾಡಿದ್ರೆ ಅದನ್ನು ಚೆನ್ನಾಗಿರೋದು. ನಾನೋಗಿ ಬೇರೆ ಕ್ಯಾಂಡಿಡೇಟ್ನ ನಾನು ಯಾರು ಉದ್ದೇಶಕ್ಕೆ ಮಾತಾಡ್ತಾ ಇಲ್ಲ. ನಾನೋಗಿ ಬೇರೆ ಕ್ಯಾಂಡಿಡೇಟ್ ಮಾಡೋದು ಅದು ನನಗೆ ಸರಿ ಇಲ್ಲ, ನನಗೆ ಇಷ್ಟ ಇಲ್ಲ. ಅದು ಮುಸ್ತಫಾ ನಾನು MLA ಆಗಿದ್ದು ನನಗೆ ಇಷ್ಟ ಇದೆ. MLA ಮುಂದುವರಿತೀನಿ. MLA ನಾನು ಸಾಕಷ್ಟು ಕೆಲಸ ಬ್ಯಾಕ್ ಇದ್ದಾವೆ ಮಾಡ್ತೀನಿ. ಸರ್ ಹೇಳಿ. ಓಕೆ. ಏನು ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕದ ಚುನಾವಣೆ ನಡೆದಿದೆ. ಅದರಲ್ಲಿ ನನ್ನ ಜೈಬೇರಿಗೆ ಕಾರಣ ಎಲ್ಲ ನಮ್ಮ ಪಕ್ಷದ ಮುಖಂಡರು, ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಸರ್ ಅವರು, ಕಾಡೇನಹಳ್ಳಿ ನಾಗರಾಜಣ್ಣವರು, ಆನಂದ್ ರೆಡ್ಡಿ ಅವರು, ಶಾಮೇಗೌಡರು, MR ಮುರಳಿ ಅವರು, ನಮ್ಮ PM ವೆಂಕಟರಾಮಯ್ಯಗೌಡರು, ನಮ್ಮ ಎಲ್ಲ ಡೆಕ್ಕನ್ ಸೀನಣ್ಣವರು, KV ಶಂಕರಣ್ಣವರು, ಎಲ್ಲ ಪಕ್ಷದ ಮುಖಂಡರು ಸೇರಿ ಇವತ್ತು ನನ್ನ ಜೈಬೇರಿಗೆ ಕಾರಣರಾಗಿದ್ದಾರೆ. ನಿಜವಾಗ್ಲೂ ನಂಬ್ತಿರೋ ಬಿಡ್ತಿರೋ, ನಮ್ಮ ಮನೆಯಿಂದ ಯಾರೂ, ನಮ್ಮ ಊರಿಂದ ಸಹ ಯಾರೇ ಒಬ್ಬರು ಬಂದು ನಮ್ಮ ಒಂದು ಚುನಾವಣೆ ಈ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರಲಿಲ್ಲ. ಏನು ಎಲ್ಲ ನಮ್ಮ ಪಕ್ಷದ ಮುಖಂಡರೇ ಈ ಒಂದು ನನ್ನ ಗೆಲುವಿಗೆ ಕಾರಣರಾಗಿದ್ದಾರೆ. ನಾನು ಏನು ಪಕ್ಷದ ಕಾರ್ಯದರ್ಶಿಯಾಗಿ ಸೇವೆ ಮಾಡಿದ್ದೀನಿ, ಈ ಪಕ್ಷ ಇವತ್ತು ಆ ಸೇವೆಗೆ ನನಗೊಂದು ಗೌರವ ಕೊಟ್ಟಿದೆ. ಆ ಪಕ್ಷದ ಸೇವೆಯನ್ನು ಇನ್ನೂ ಮುಂದುವರ್ಸೋಕ್ಕೆ ಮತ್ತು ಈ ತಾಲೂಕಿನ ಜಿಲ್ಲೆಯ ರೈತರು ಮತ್ತು ಹೆಣ್ಣು ಮಕ್ಕಳ ಒಂದು ಜೀವನವನ್ನು ಹಾಳು ಮಾಡಿದ್ದಾರೆ. ಅದನ್ನು ಸರಿಪಡಿಸ್ತಕ್ಕಂಥ ಒಂದು ಜವಾಬ್ದಾರಿ ಇವತ್ತು ನಮ್ಮ ಮುಖಂಡರನ್ನು ವಹಿಸಿದ್ದಾರೆ. ಅದರಲ್ಲಿ ಕಾರ್ಯಮುಖನಾಗಿ ಈ ಒಂದು ತಾಲೂಕಿಗೆ ಮತ್ತು ಜಿಲ್ಲೆಗೆ, ಪಕ್ಷಕ್ಕೆ, ನಮ್ಮ ಮುಖಂಡರಿಗೂ ಸಹ ಆ ಒಂದು ಒಳ್ಳೆಯ ಹೆಸರು ತರ್ತೀನಿ ಅಂತ ಹೇಳಿ ಸರ್, ಕಾಂಗ್ರೆಸ್ ಬೆಂಬಲಿತ ಒಬ್ರು ನಿಮ್ಗೆ ಓಟ್ ಹಾಕಿ ಗೆಲ್ತಿದ್ದಾರೆ ಅಂತ ಹೇಳ್ತಾರೆ. ಅಲ್ಲ, ಕಾಂಗ್ರೆಸ್ ಬೆಂಬಲಿತನೂ ಹಾಕಿದ್ದಾರೆ. ನಾವು ಯಾರು ಡೆಲಿಗೇಷನ್ ನಮ್ಮ ಸಹಕಾರ ತಗೊಂಡು ಡೆಲಿಗೇಷನ್ ಆದರೂ ಮತ್ತು ಪೂರ್ಣ ಸಹಕಾರದಿಂದ ಯಾರು ನಾವು ಡೆಲಿಗೇಷನ್ ಮಾಡಿದ್ವಿ ಅವ್ರು ನಮ್ಗೆ ಮೋಸ ಮಾಡಿದ್ರು. ಅವ್ರು ಮೋಸ ಮಾಡಿದ್ರು ಕೂಡ ಇವ್ರು ನಮ್ಮ ಕೈ ಹಿಡಿದು ಇವತ್ತು ಸತ್ಯಕ್ಕೆ ಜಯ ಅನ್ನೋದನ್ನ ತೋರಿಸ್ಕೊಡ್ತೀವಿ. ಯಾರು ಸರ್ ಮೋಸ ಮಾಡಿದಾರೆ ಅದು ಹೇಳ್ತೀವಿ. ಅವ್ರಿಗೆ ಅರ್ಥ ಆಗುತ್ತೀವಿ. ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅವ್ರಿಗೆ ಅರ್ಥ. ನಮ್ಮ ಸಹಕಾರದಿಂದ ಅವ್ರು ಡೆಲಿಗೇಟ್ ಆಗ್ತಾ ಇಲ್ಲ. ನಮ್ಮ ಸಹಕಾರ ತಗೊಂಡು ಡೆಲಿಗೇಟ್ ಆದ್ರು. ಇಬ್ರು ಡೆಲಿಗೇಟ್ಗಳು, ಇಬ್ರು ನಾವು ಹೇಳಿ ಡೆಲಿಗೇಟ್ಗಳಾಗಿ ನಮ್ಗೆ ಮೋಸ ಮಾಡಿದ್ರು. ಆದರೆ ಆ ಸತ್ಯಕ್ಕೆ ಜಯ ಅನ್ನೋದಕ್ಕೋಸ್ಕರ ಅವ್ರು ಬಂದು ಏನು ನಮ್ಮ ಆನಂದ್ ರೆಡ್ಡಿ ಅವರ ಒಂದು ಶ್ರಮದಿಂದ ಅವ್ರನ್ನ ಕರ್ಕೊಂಡ್ಬಂದು ನಮಗೆ ಇವತ್ತು ಆ ಜಯ ಆಗೋದಕ್ಕೆ ನಮ್ಮ ಮುಖಂಡರು. ಯಾವ್ದಾವ್ದು ಸರ್ ಕ್ಷೇತ್ರ ಅದು? ನಂಗ್ಲಿನು ಎಮ್ಮೆನತನ ಏನೋ ಹೌದು, ನಿಮ್ಗೆ ಬಂದು ಬೆಂಬಲ ಕೊಟ್ಟಿದ್ದು ನಿಮ್ಮ ಜೊತೆ ಇಬ್ರು ಡೆಲಿಗೇಟ್ಸ್ ನಂಗ್ಲಿ ನಮ್ದೆ MN ಒಂದು ಹೆಚ್ಚುವರಿಯಾಗಿ ಅಲ್ಲ, ನಿಮ್ಮ ಜೊತೆ ಇಬ್ರು ಡೆಲಿಗೇಟ್ಸ್ ಲಾಸ್ಟ್ ಟೈಮಲ್ಲಿ ನಮ್ಮ ಜೊತೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ರು. ಯಾರಿಲ್ಲ ನಮ್ಗೆ ಇವತ್ತು ನಮ್ಮ ಏನು ಇವತ್ತು ನೀವು ನಂಬೋದು ನಮ್ಮ ಮುಖಂಡರು ಯಾರಿದ್ದಾರೆ ಅವರೆಲ್ಲ ನಮ್ಮೆಲ್ಲರೂ ಆರೋಗ್ಯದ ಕೂಡ ನನಗೇನು ಆರೋಗ್ಯದ ಚಿಂತೆ ಆಗಿತ್ತು. ಅಂತ ಪರಿಸ್ಥಿತಿನಲ್ಲಿ ಕೂಡ ಏನು ನಮ್ಮ 10 ಜನ ಡೆಲಿಗೇಟ್ಸ್ ಇದ್ರು. ಎಲ್ಲದಕ್ಕಿಂತ ಬೆಲೆ ಕಟ್ಲಕ್ಕಾಗದೇ ಇರ್ತಕ್ಕಂಥ ತೀರ್ಪು ತಗೊಂಡಿರ್ತಕ್ಕಂಥದ್ದು ನಮ್ಮ 10 ಜನ ಡೆಲಿಗೇಟ್ಸ್. ಯಾವುದೇ ರೀತಿಯಲ್ಲಿ ಅವ್ರ ಋಣ ತೀರ್ಸ್ಕೊಳ್ಳೋದಕ್ಕೆ ನಮ್ಗೆ ಯಾವ ರೀತಿ ಅವಕಾಶ ಸಿಗ್ತದೆ ಅಂತಕ್ಕಂಥದ್ದು ನಾವು ಕಾಯ್ತಾ ಇದ್ದೀವಿ. 10 ಜನ ಋಣ ಯಾವ ರೀತಿ ನಾವು ತೀರ್ಸ್ಕೊಳ್ತೀವಿ ಎಲ್ಲವನ್ನು ಮರೆತು ನಮ್ಮ ಜೊತೆ ಸಹಕರಿಸಿಕೊಳ್ತೀವಿ. ನಾನು ಕೂಡ ನಿಮ್ಮ ಮಾಧ್ಯಮ ಪತ್ರಿಕೆಯಲ್ಲಿ ಓದ್ದೆ. ನಾನು ಈ ಸರಿ DCC ಬ್ಯಾಂಕ್ ಜೈಬೇರಿ ಕಾಂಗ್ರೆಸ್ ಅಂತ ಹಾಕಿದ್ರು. ಇದು ನಿಮ್ಮ ಊಹೆ, ಇದು ನಿಮ್ಮ ಉಂಗು ಅಂತ ಹೇಳ್ತಾರೆ. ಇದು ಅವರ ಅಸ್ತ್ರ. ಏನಂತಂದ್ರೆ ಕಾಂಗ್ರೆಸ್ನ ಅಸ್ತ್ರ. ಉಂಡಾಯಿ, ವಸ್ತಾಯಿ,
ಇದು ಹೇಳ 9 2 ಹೋಗ್ಬಿಡ್ತಾ ಇತ್ತು. ಈ ಏನೋ ಈ ಅಸ್ತ್ರ ಯೂಸ್ ಮಾಡ್ತಾ ಇದ್ರೆ 9 2 ಹೋಗ್ಬಿಡ್ತಾ ಇತ್ತು. ಸೊ ಅದಕ್ಕೋಸ್ಕರ 9 ಉಳಿಸ್ಕೊಳ್ಳೋಕ್ಕೋಸ್ಕರ ಇದನ್ನ ಯೂಸ್ ಮಾಡಿ ಇವತ್ತು ಮೇಯ್ನು ಈ DCC ಬ್ಯಾಂಕ್ ಗೆಲ್ಲಿಕ್ಕೆ ಕಾರಣ ಮೇಯ್ನು ನಮ್ಮ ಒಂದು ಜೈಬೇರಿ ಆಗ್ಲಿಕ್ಕೆ ನಮ್ಮ MNF ಅವ್ರದ್ದು ಕಾರಣ ನಮ್ಗೆ ಸಹಾಯ ಮಾಡಿದ್ದಾರೆ, ಹಾಗೂ ನಮ್ಮ ತಿಮ್ಮಯ್ಯನವರು ಸಹಾಯ ಮಾಡಿದ್ದಾರೆ. ಸೊ ಯಾಕೆಂದ್ರೆ ನೀವು ಕೇಳಿದ್ರಿ, ಅದು ಕೇಳಲೇಬೇಕು. ಏನಂದ್ರೆ ಆ ಕಡೆಯಿಂದ ಬಂದು ಈ ಕಡೆ ನಮ್ಮ ಈ ಕೋಆಪರೇಟಿವ್ದಲ್ಲಿ ಪಾರ್ಟಿ ಇಲ್ಲ, ಮೈನು ಈ ಕೋಆಪರೇಟಿವ್ದಲ್ಲಿ ಪಾರ್ಟಿ ಅಂತ ಬರೋದಿಲ್ಲ. ಆಯ್ತು, ನಿಮಗೆ ಸಿಂಬಲ್ ಇಲ್ಲ, ಯಾರು ಬೇಕಾದ್ರೂ ಮಾಡ್ಕೊಬೋದು. ಆಯ್ತಲ್ವಾ? ಇವತ್ತು ಏನಾಯ್ತು, ಇದೇ ಜಾಗದಲ್ಲಿ ಮುನ್ಸಿಪಾಲ್ಟಿ ಅವರು ನೀವು ಇದೇ ಮಾತು ಕೇಳಿದ್ರಿ, ನಾನು ಜನ ನಮ್ಮನ್ನು ಕರ್ಕೊಂಡೋಗಿ ಮಾಡ್ಕೊಂಡ್ರಂತ, ಅದಕ್ಕೆ ಮುಯಿ ಇವಾಗ ಬಂತು ಅಷ್ಟೇ. ಯದ್ಭಾವ ತದ್ಭಾವ. ಕಳೆದ ನಗರಸಭೆ ಚುನಾವಣೆಗೆ ಮೈ ಭ್ರಷ್ಟಾಚಾರ ಆಗಿದೆ ಅಂತ DCC ಬ್ಯಾಂಕ್ ಕಳೆದ ಇದರಲ್ಲಿ ಅದು ಯಾವ ರೀತಿ ನೀವು ಈಗ ನೀವೆಲ್ಲ ಮಾಧ್ಯಮ ಮುಖಾಂತರ ನೋಡಿದ್ದೀರಿ ಭ್ರಷ್ಟಾಚಾರ ಅಂತ. ಎರಡೂ ಜಿಲ್ಲೆಯಲ್ಲಿ ಎಷ್ಟು ಸೊಸೈಟಿ ಇದೆ, ಎಷ್ಟು ಮಹಿಳಾ ಸಂಘಗಳಿದೆ, ಯಾರಾದರೂ ಇದುವರೆಗೂ ಒಬ್ಬರು ನಮ್ಮ ಸೊಸೈಟಿಯಿಂದ ಇಷ್ಟು ಲಂಚ ಕೊಟ್ಟಿದ್ದೀವಿ ಅಂತ ಹೇಳತಕ್ಕಂಥ ಇತಿಹಾಸ ಇದೆ. ಇವತ್ತು ಈ DCC ಬ್ಯಾಂಕ್ಗೆ ಯಾಕೆ ಬೇಕಂತ ನಾನು ಮೊದಲಿಂದ 99ರಿಂದ ನಾನು DCC ಬ್ಯಾಂಕ್ ನಿರ್ದೇಶನ ಆಗ್ಬೇಕಂತ ನನ್ನ ಒಂದು ಆಕಾಂಕ್ಷೆ. ಅವತ್ತೇನಿತ್ತಂತಂದರೆ ಬರೀ 10,000 20,000 ಲೋನ್ ಕೊಡ್ತಾರೆ, ಅದರಲ್ಲಿ 10% ನಿಗದಿ ಮಾಡಿ ನಾನೊಬ್ಬ ಅಧ್ಯಕ್ಷನಾಗಿದ್ದೆ. ನಮ್ಮ ಕಾರ್ಯದರ್ಶಿ ಆ ಹಣ ನಾನು ಕೊಡ್ತಾರೆ, ಏನು ಅಧ್ಯಕ್ಷರ ಶೇರ್ ಅಂತ ನಾನು ಕೊಡ್ತಾರೆ. ನಾನು ಆ ಅಧ್ಯಕ್ಷರ ಶೇರ್ ಅಂತ ಏನು ಕೊಟ್ಟರು ಅದನ್ನ ಯಾರು ರೈತರು ಫಲಾನುಭವಿಗಳ ಹತ್ರ ತೊಗೊಂಡಿರ್ತಾರೋ ಅವ್ರಿಗೆ ವಾಪಸ್ ಕೊಡ್ತಾ ಇದ್ದಾರೆ. ಆದರೆ ಇವತ್ತು ಏನು 10 ವರ್ಷದ ಆಡಳಿತದಲ್ಲಿ ನೀವು ಯಾವತ್ತಾದರೂ ನೋಡಿದ್ದೀರಾ ಲಂಚ ತೊಗೊಂಡಿರ್ತಕ್ಕಂಥದ್ದು? ಅಧ್ಯಕ್ಷರು ಗೋವಿಂದ ಗೌಡ್ರು ಯಾರಾದರೂ ಒಬ್ಬರು ಹೇಳಿ ಈ ರೀತಿ ಲಂಚ ತೊಗೊಂಡಿದ್ದಾರೆ ಅಂತಕ್ಕಂಥದ್ದು ಒಬ್ಬರು ಹೇಳಿ. ಇವ್ರು ಯಾರ್ದೋ ಸ್ವಾರ್ಥಕ್ಕೋಸ್ಕರ ಇಡೀ ಎರಡೂ ಜಿಲ್ಲೆ ಇವತ್ತು ಯಾರೋ ಒಬ್ಬ ಗೋವಿಂದ ಗೌಡ್ರ ಮೇಲೆ ಇದ್ರೆ ಗೋವಿಂದ ಗೌಡ್ರ ಮೇಲೆ ತಿರ್ಸ್ತೆ. ಎರಡೂ ಜಿಲ್ಲೆಯ ರೈತರು, ಲಕ್ಷಾಂತರ ಜನ ರೈತರು, ಲಕ್ಷಾಂತರ ಜನ ಮಹಿಳೆಯರ ಜೀವನದ ಮೇಲೆ ಕಲ್ಲಾಕಿದ್ದಾರೆ. ಆ ಪಾಪ ಅವ್ರು ಸುಮ್ಮನೆ ಬಿಡೋದಿಲ್ಲ. ಅಂದ್ರೆ DCC ಬ್ಯಾಂಕ್ ಅಲ್ಲಿ ಭ್ರಷ್ಟಾಚಾರ ಆಗಿಲ್ಲ ಅಂತ ನೀವು ಹೇಳ್ತೀವಿ. ಅಲ್ಲ, ಅದು ನಮಗೆ ಗೊತ್ತಿಲ್ಲ. ಆತರ ಏನಾದ್ರು ಆದ್ರೆ ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಚುನಾವಣೆ ಮುಂದೂಡಿ ಇದೆಲ್ಲ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಇದು ಚುನಾವಣೆ ಆಗ್ದಂಗೆ ಇದೆಲ್ಲ ಮಾಡಿ, ಯಾಕೆಂತಂದ್ರೆ ರೈತರ ಸಂಸ್ಥೆ ನಿಮಗೆ ಗೊತ್ತಿದೆ. ಒಂದು ಬ್ಯಾಂಕಲ್ಲಿ ಹೋಗಿ 50,000 ಲೋನ್ ತಗೋಬೇಕಾದ್ರೆ ಒಬ್ಬ ಮ್ಯಾನೇಜರ್ ಮುಂದೆ 2 ಸಾರಿ ಕೈ ಕೊಟ್ಟು ನಿಂತ್ಕೋಬೇಕಾಗ್ತದೆ ಒಬ್ಬ ರೈತ ಅಂತ. ಅದೇ ನಮ್ಮ DCC ಬ್ಯಾಂಕ್ ವ್ಯವಸ್ಥೆ ಆ ಥರ ಇಲ್ಲ. ರೈತ ರಾಜಿನ ಥರ ಬಂದು ಸಾಲ ತಗೊಂಡು ಹೋಗ್ಬೋದು. ಹಿಂದೆ ನಡೆದಿರುವ ಭ್ರಷ್ಟಾಚಾರಕ್ಕೆ ತನಿಖೆಗೆ ಏನಾದ್ರು ಮಾಡ್ತೀರಾ ಸರ್? ಈಗ ಹೋಗ್ತಾ ಇದ್ದಾರೆ.